ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಭಾರ್ಗವಿ LLB ಏನಾಗುತ್ತದೆ ಅಂತ ಅನ್ನೋದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೃಂದ ಹಿಂದೆ ಬಿದ್ದೆ ಅಂತ ಅಂದರೆ ನನ್ನ ಜೀವ ತೆಗೆಯೋದಕ್ಕೂ ಇವಳು ಏರ್ಸಲ್ಲ. ನನ್ನ ಜೀವಕ್ಕೆ ಇವಳ ಹತ್ರ ಬೆಲೆನೇ ಇಲ್ಲ. ಹಂಗಿದ್ಮೇಲೆ ಇವಳಿಗೆ ಯಾಕೆ ನಾನು ಸಪೋರ್ಟ್ ಮಾಡಬೇಕು? ಪಾಪ ಸಂಧ್ಯಾ ತಾಯಿ ಆವಾಗಲೇ ನನಗೆ ಎಷ್ಟೆಲ್ಲವ ಕಣ್ಣೀರು ಹಾಕಿದ್ರು. ನಿನ್ನ ಜೀವ ಹೋಯ್ತು ಅಂತ ಅಂದರೆ ಮತ್ತೆ ಸಿಗಲ್ಲ ಕಣವ. ನಿನಗೆ ದುಡ್ಡು ಬೇಕು ತಾನೆ, ನಿನಗೆ ದುಡ್ಡು ಬೇಕು ಅಂತ ಅಂದರೆ ನಾನು ದುಡಿದು ಕೊಡ್ತೀನಿ. ಆದರೆ ಈ ರೀತಿ ಈ ರೌಡಿಗಳ ಕೈಯಲ್ಲೆಲ್ಲ ಸಿಕ್ಕಿ ನಿನ್ನ ಜೀವ ಕಳ್ಕೊಬೇಡ ಕಣವ. ಅದನ್ನ ನೋಡಿ ನನಗೆ ತಡ್ಕೊಳೋ ಅಂಥ ಶಕ್ತಿ ಇಲ್ಲ. ಈಗಲೇ ನನ್ನ ಮಗಳು ಚಿತ್ರಹಿಂಸೆ ಅನುಭವಿಸಿ ಅವಳು ಸತ್ತೋಗ್ಬಿಟ್ಟಿದ್ದಾಳೆ. ನೀನು ಆ ರೀತಿಯ ಜೀವನ ಕಳ್ಕೊಬೇಡ ಕಣವ ಅಂತ ಅಂದ್ಬಿಟ್ಟು ನನ್ನ ಹತ್ರ ಕಣ್ಣೀರನ್ನ ಹಾಕ್ತಾ ಇದ್ರು. ಪಾಪ ಆ ಸಿದ್ಧವನ್ನ ಮಗಳಾಗಿರೋ ಅಂಥ ಸಂಧ್ಯಂಗೆ ನ್ಯಾಯ ಸಿಗಲೇಬೇಕು. ನನಗೆ ದುಡ್ಡಿಗಿಂತ ಆ ಸಂಧ್ಯಾಗೆ ನ್ಯಾಯ ಸಿಗೋದೇ ಇಂಪಾರ್ಟೆಂಟು. ಭಾರ್ಗವಿ ಅಕ್ಕನ ಪರ ನಿಂತ್ಕೊಂಡು ಹೇಗಾದರೂ ಮಾಡಿ ಈ ಬೃಂದಾಯನ ಜೈಲಿಗೆ ಹಾಕೋ ರೀತಿ ನಾನು ಮಾಡಲೇಬೇಕು. ಈಗ ಇದನ್ನೆಲ್ಲವ ಭಾರ್ಗವಿ ಅಕ್ಕನ ಹತ್ರವ ಹೇಳಲೇಬೇಕು. ಅದಕ್ಕಿಂತ ಮುಂಚೆ ಈ ಬೃಂದ ಹತ್ರ ನಾನು ಕ್ಲೋಸ್ ಆಗಿ ಅವಳ ಜೊತೆನೇ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಭಾರ್ಗವಿ ಜೊತೆ ಸೇರೋದೇ ಇಲ್ಲ ಅನ್ನೋ ರೀತಿ ನಾಟಕ ಆಡ್ಕೊಂಡು ಹೇಗಾದರೂ ಮಾಡಿ ಇವಳು ಬೃಂದ ಹತ್ರ ಇರೋ ಅಂಥ ಎಲ್ಲ ಸಾಕ್ಷಿನೂ ಕಲೆಕ್ಟ್ ಮಾಡಿಕೊಂಡು ಭಾರ್ಗವಿ ಅಕ್ಕಂಗೆ ನಾನು ಎಲ್ಲದನ್ನು ತಿಳಿಸ್ಬೇಕು. ಇಲ್ಲ ಯಾವುದೇ ಕಾರಣಕ್ಕೂ ಈ ಬೃಂದನ ನಾನಂತೂ ಬಿಡೋದಿಲ್ಲ. ಆವಾಗಲೇ ನೋಡಿದ್ರೆ ಮುತ್ತತ್ತಿ ಹಾಗೆ ನಾನು ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟು ನಿನ್ನ ಜೀವ ಹೋದ್ರೆ ಏನಾಯ್ತೆ, ನಿನ್ನ ಜೀವ ಕಟ್ಕೊಂಡು ನನಗೇನಾಗಬೇಕು, ನೀನು ಸತ್ರು ಸಾಯಿ, ನಿನ್ನ ಜೀವಗಳಿಗೆ ಬೆಲೆ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಆ ರೀತಿ ಮಾತಾಡ್ತಾಳೆ. ಹಂಗಾದ್ರೆ ನಮ್ಮಂಥ ಬಡವ್ರ ಜೀವಕ್ಕೆ ಬೆಲೆನೇ ಇಲ್ವಾ ಇವಳ ಹತ್ರವ? ಇವಳಿಗೇನಾದ್ರೂ ನಾನು ಹೆಲ್ಪ್ ಮಾಡಿದೆ ಅಂತ ಅಂದರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸಲ್ಲ. ನಿಜ, ನಾನು ಬಂದಿದ್ದೀನಿ. ಹೇಗಾದರೂ ಮಾಡಿ ಆ ಸಂಧ್ಯಾ ಜೀವಕ್ಕೆ ಅವಳನ್ನ ಆ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದವರು ಯಾರು ಅಂತ ಅನ್ನೋದನ್ನ ಎಲ್ಲದನ್ನು ಈ ಬೃಂದ ಹತ್ತ ಕಲೆಕ್ಟ್ ಮಾಡಿಕೊಂಡು ಭಾರ್ಗವಿ ಅಕ್ಕಂಗೆ ನನ್ನ ಎಲ್ಲ ವಿಚಾರನೂ ಹೇಳ್ಬಿಡ್ಬೇಕು. ಮೊದಲು ಈ ಕೆಲಸನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಇವಳ ಬೃಂದ ಹತ್ರವ ನಾನು ನಿನ್ನ ಪರವಾಗಿ ನಿಂತ್ಕೊಂಡಿದ್ದೀನಿ ಅನ್ನೋ ರೀತಿಯ ನಾಟಕ ಆಡಿಕೊಂಡು ಬೃಂದ ಹತ್ರ ಇರೋ ಅಂಥ ಎಲ್ಲ ಸಾಕ್ಷಿಗಳನ್ನು ಭಾರ್ಗವಿ ಅಕ್ಕಂಗೆ ಹೇಳ್ತೀನಿ. ಇನ್ನು ಮುಂದೆ ನಾನು ಯಾವತ್ತಿದ್ರೂ ಭಾರ್ಗವಿ ಅಕ್ಕನ ಪರ, ಹಾಗೆ ಆ ಸಂಧ್ಯಾ ಪರ, ಆ ಸಂಧ್ಯಾ ಜೀವಕ್ಕೆ ಸಂಧ್ಯಾ ಅತ್ಯಾಚಾರ ಮಾಡಿರೋ ಅಂಥ ಆ ರೌಡಿಗಳಿಗೆ ತಕ್ಕ ಶಿಕ್ಷೆ ಕಲಿಸ್ತೀನಿ. ಸಂಧ್ಯಾಗೆ ನ್ಯಾಯ ಸಿಗೋ ರೀತಿ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಅಂದ್ಬಿಟ್ಟು ಸಂಧ್ಯಾ ಮನೆಯಿಂದ ಆಚೆ ಹೋಗಿದ್ದಂಥ ಡೂಪ್ಲಿಕೇಟ್ ಸಂಧ್ಯಾ ಮತ್ತೆ ಮನೆಗೆ ಬಂದ್ಬಿಟ್ಟು ಮನಸ್ಸಿನಲ್ಲೇ ಮಾತಾಡ್ಕೊತಾ ಇರ್ತಾಳೆ. ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಆಚೆ ಹೋಗಿದ್ದಂಥ ಡೂಪ್ಲಿಕೇಟ್ ಸಂಧ್ಯಾ ಮತ್ತೆ ಮನೆಗೆ ವಾಪಸ್ ಬಂದಿದ್ದ ತಕ್ಷಣ ಈ ಕಡೆ JP ಪಾಟೀಲ್ ಹಾಗೆ ಬೃಂದ ಇಬ್ರು ಬಂದು ನಿಂತ್ಕೊಂತಾರೆ. ಹಾಗೆ ಈ ಕಡೆ ಸಂಧ್ಯಾ JP ಪಾಟೀಲ್ನ ನೋಡಿ ತುಂಬಾನೇ ಭಯ ಪಡ್ತಾ ಇದ್ದಾಗ, ಎಲ್ಲಿಗೆ ಹೋಗಿದ್ದೆ, ಮನೇಲೇ ಇರಬೇಕು ಅಲ್ವಾ, ಯಾಕೆ ಈ ರೀತಿ ಹೋಗಿದ್ದೆ ಅಂತ ಅಂದ್ಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾಗ, ಅದು ಮಾವ ಏನಾಯ್ತು ಅಂತ ಅಂದರೆ ಅವಳಿಗೆ ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಂತೆ, ಅದಕ್ಕೆ ಹೊರಗಡೆ ಹೋಗಿದ್ಲಂತೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾನು ಕೇಳಿದೆ ಆವಾಗಲೇ ಫೋನ್ ಮಾಡಿ, ಬರ್ತಿದ್ದೀನಿ ಅಕ್ಕ ಈಗಲೇ ಅಂತ ಹೇಳಿದ್ಲು. ಏನೂ ಇಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಬೃಂದ ಡೂಪ್ಲಿಕೇಟ್ ಸಂಧ್ಯಾ ಪರ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ಸಂಧ್ಯಾ ಒಳಗೊಳಗೆ ತುಂಬಾನೇ ಬೈಕೊಂತಾ ಇರ್ತಾಳೆ. ಇಲ್ಲೇ ಬೃಂದ, ನೀನೆಂಥ ಕೆಟ್ಟೋಳು, ನೀನೆಂಥ ನೀಚು ಮನುಷ್ಯಳು ಅಂತ ನನಗೆ ಈಗ ಗೊತ್ತಾಯ್ತು ಕಣೆ. ಇಲ್ಲ ಕಣೆ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ಕೆನ್ನೆಗೆ ಹೊಡಿತೀಯೇನೆ, ನೋಡ್ತಾ ಇರೋ ಅದಕ್ಕೆ ತಕ್ಕನಾಗಿ ನಿನಗೆ ಪಾಠ ಕಲಿಸ್ಲಿಲ್ಲ ಅಂತ ಅಂದರೆ ನನ್ನ ಹೆಸರು ಸಂಧ್ಯನೇ ಅಲ್ಲ, ರಮ್ಯಾನೇ ಅಲ್ಲ ಕಣೆ, ನೋಡ್ತಾ ಇರಿ ಅಂತ ಅಂದ್ಬಿಟ್ಟು ಈ ಕಡೆ ಸಂಧ್ಯಾ ಒಳಗೊಳಗೆ ಬೈಕೊಂತಾ ಇದ್ದಾಗ ಈ ಕಡೆ JP ಪಾಟೀಲು, ನೋಡು ರಮ್ಯಾ, ನೀನು ಈ ರೀತಿ ಎಲ್ಲ ಹೊರಗಡೆ ಹೋದೆ ಅಂತ ಅಂದರೆ ಆ ಲಾಯರ್ ಭಾರ್ಗವಿಗೆ ಏನಾದರೂ ವಿಷಯ ಗೊತ್ತಾಯಿತು ಅಂತ ಅಂದರೆ ಅವಳು ಇನ್ವೆಸ್ಟಿಗೇಷನ್ ಶುರು ಮಾಡುತ್ತಾಳೆ. ಆಗ ನಿನ್ನ ಬಗ್ಗೆ ಎಲ್ಲ ವಿಚಾರನೂ ತಿಳ್ಕೊಂಬಿಟ್ಲು ಅಂತ ಅಂದರೆ ನಮಗೆ ತೊಂದರೆ ಆಗುತ್ತೆ. ಕಡೆ ಎಲ್ಲ ಇನ್ನೊಂದ್ಸತಿ ಈ ರೀತಿ ಎಲ್ಲ ಹೋಗ್ಬೇಡ ಅಂತ ಅಂದ್ಬಿಟ್ಟು ಈ ಕಡೆ ಡೂಪ್ಲಿಕೇಟ್ ಸಂಧ್ಯಾ ಕೇಳ್ತಾ ಇರ್ತಾಳೆ. ಹಾಗಾದರೆ ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕಾಗಿತ್ತು, ಆ ಸಂಧ್ಯಾ ಕೊಲೆ ಆಗಿದ್ದಾಳ, ಅವಳನ್ನ ಕೊಲೆ ಮಾಡಿದ್ದಾರ ಅಂತ ಅಂದ್ಬಿಟ್ಟು ಡೂಪ್ಲಿಕೇಟ್ ಸಂಧ್ಯಾ ಕೇಳಿದ ತಕ್ಷಣನೇ, ಇಲ್ಲ ಅವಳೇನು ಕೊಲೆ ಮಾಡಿಲ್ಲ, ಅವಳು ಇಲ್ಲೇ ಎಲ್ಲೋ ಹೊರ್ಗಡೆ ನಿಂತ್ಕೊಂಡು ನಮ್ಮನ್ನೆಲ್ಲ ವಾಚ್ ಮಾಡ್ತಾ ಇರ್ತಾಳೆ, ಅವಳೆಲ್ಲೂ ಕೊಲೆ ಆಗಿಲ್ಲ, ಅವಳು ಜೀವಂತವಾಗಿ ಇದ್ದಾಳೆ ಅಂತ ಅಂದ್ಬಿಟ್ಟು JP ಪಾಟೀಲ್ ಹೇಳ್ತಾ ಇರ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡು ಡೂಪ್ಲಿಕೇಟ್ ಸಂಧ್ಯಾಗೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಆ ಸಂಧ್ಯಾ ಕೊಲೆ ಆಗಿದ್ದಾಳೆ ಅಂತ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಾಗಿದೆ. ಏನಾಗಿದೆ, ಎಂತಾಗಿದೆ, ಇದರಿಂದ ಯಾರ್ಯಾರೆಲ್ಲ ಇದ್ದಾರೆ ಎಲ್ಲದನ್ನು ಸಾಕ್ಷಿ ಸಮೇತ ಹಿಡಿದು ಭಾರ್ಗವಿ ಅಕ್ಕಂಗೆ ನಾನು ಕೊಡ್ತೀನಿ, ಅವ್ರ ಪರ ನಾನು ನಿಂತ್ಕೊತೀನಿ ಅಂತ ಅಂದ್ಬಿಟ್ಟು ಸಂಧ್ಯಾ ಚಾಲೆಂಜ್ ಆಗ್ತಾಳೆ. ಹಾಗೆ ಭಾರ್ಗವಿ ಪರ ಸಂಧ್ಯಾ ನಿಂತ್ಕೊಂಡಿದ್ದಾಳೆ. ಇನ್ನು ಬೃಂದಗೆ ಇದೆ ಮಾರಿ ಹಬ್ಬ.